ನಾನು ಈಗಿನ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಈ ಬೌಲಲ್ಲಿ 4 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ಬೌಲ್ಗೆ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಉಪ್ಪನ್ನು ಹಾಕಿದ್ದೀನಿ, ಕಾಣ್ತಾ ಇದೆಯಾ. ಇದರಲ್ಲಿ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತೆ, ತೆಳ್ಳೆ ಆಗಿಬಿಡುತ್ತೆ. ಪ್ರಪೋರ್ಷ್ನಾಲಿಟಿ ನೀವು ಸ್ವಲ್ಪ ಹಾಕ್ಕೊಂಡು ಈ ಥರ ಕಲಿಸ್ಕೊಂಡ್ರೆ 5 ಬೆಳ್ಳಲ್ಲೂ ಈ ಥರ ಮಾಡಿ ಕಲಿಸ್ಕೊಳ್ಳಿ ನೋಡಿ. ಈ ಹದದಲ್ಲಿ ಸ್ವಲ್ಪ ಸಾಫ್ಟಾಗಿರಲಿ. ಈ ಹದದಲ್ಲಿ ಕಲಿಸ್ಕೊಂಡು ನಂತರ ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಕಲಸಿ ಇಡಿ. ಇದು ಹಾಗಲಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ತೊಂಡೆಕಾಯಿ ಪಲ್ಯ, ಬೀಟ್ರೋಟ್ ಪಲ್ಯ ಎಲ್ಲದ್ರ ಜೊತೆ ಮೊಸರು ಬಜ್ಜಿ ಜೊತೆಗೂ ಚೆನ್ನಾಗಿರುತ್ತೆ. ಈಗ ಹೊರಗಡೆ ಎಲ್ಲ ಹೋಗಿರ್ತೀವಿ, ಬಂದು ಅಡುಗೆ ಮಾಡೋಕ್ಕಾಗಲ್ಲ. ನೀವೀಗ ಈ ಥರ ಕಲಸಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ತಕ್ಷಣ 1-2 ಹಾಕ್ಕೊಂಡು ಜೊತೆಗೆ ಮೊಸರು, ಚಟ್ನಿ ಪುಡಿ, ಬಾಳೆಹಣ್ಣು ರಸಾಯನ ಮಾಡಿಕೊಂಡು ಚಪಾತಿನ ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಲಟ್ಟಣಿಯಲ್ಲಿ ಲಟ್ಟಿಸ್ಕೊಳ್ಳೋಣ. ಒಂದು ಮೇಲೆ ಪದರವಾಗಿ ಬರುತ್ತೆ. ಎಣ್ಣೆ ಹಚ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ಇದನ್ನು ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಹೊತ್ಕೊಳ್ಳಿ. ಮೀಡಿಯಮ್ ಸೈಜ್ ಇದ್ದರೆ ವರ್ಕೆ ಹಾಕಿ ಚೆನ್ನಾಗಿ ಬರುತ್ತೆ. ಲೇಯರ್ಸ್ಗಳು 3-4 ಲೇಯರ್ಸ್ ಬರುತ್ತೆ ನೋಡಿ. ಕಲ್ಲು ಕಾಯಕ್ಕೆ ಇಟ್ಟಿದ್ದೀನಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಕಲ್ಕಾದ್ಮೇಲೆ ಒತ್ತಿರೋ ಚಪಾತಿನ ಹಾಕೋಣ. ಒಂದು 2 ಸೆಕೆಂಡ್ಸ್ ಆದಮೇಲೆ ಅದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು, ನಿಮಗೆ ಎಣ್ಣೆ ಬೇಕು ಅಂತಂದರೆ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ಡ್ರೈ ಹಾಗೇ ಇರಲಿ ಅಂತಂದರೆ ಡ್ರೈ ಹಾಕ್ಕೊಂಡು ಬೇಯಿಸ್ಕೊಬೇಕು ನೋಡಿ. ಚಪಾತಿ ರೆಡಿಯಾಗಿದೆ. ಹೊರವರ್ಕೆಯಾಗಿ ಬಂದಿದೆ ನೋಡಿ. ಲೇಯರ್ಸು ಒಂದು 3-4 ಲೇಯರ್ಸ್ ಬರುತ್ತೆ. ಹಾಗಲಕಾಯಿ ಪಲ್ಯ, ಪೊಟೊಟೊ ಪಲ್ಯ ಮತ್ತು ತೊಂಡೆಕಾಯಿ ಪಲ್ಯ ಜೊತೆ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.